ಅಡ್ಡಿಲ್ಲ, ನಮ್ಮ ಸಸಿ ಅಡುಗೆ ಚೆನ್ನಾಗಿ ಮಾಡ್ತಾ. ನೀತು ಬಂದವು. ಆದ್ರೆ ಯಾಳದ್ದು ಕಾಲು ನೋವು ಬಿಟ್ಟು ಬಿಡದ ಕಾಡ್ತೈತೆ ನನ್ನಿಂತ್ರ. ಅದು ಬೇರೆ ಇವತ್ತು ಅಲ್ಲಿಂದ ನಡ್ಕೊಂತ ಬಂದನೆ. ನೋಡಿ ನನ್ನ ಸಸಿಗಳನ್ನು ಬಂದು ಕಾಲು ಚಿಕ್ಕೊಟ್ಟು ಹೋಗಿ ಮಕ್ಕಂತಾಳ. ಹೌದು. ಏ ರಾಧಾ ರಾಧಾ ಮುದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಾ ಅತ್ತೆ ಬಂದೆ. ಏನ್ರಿ ಅತ್ತಿ, ನಮ್ದೆಲ್ಲ ಊಟ ಆತ. ಊಟ ಆಗಿ ಎಲ್ಲ ಹಾಸಿದ್ದೆ, ಹಾಸೆಲ್ಲ ಹೊಚ್ಕೊಂಡು ಮಕ್ಕಣಾಕತ್ತಿದ್ದೆ. ಲೈಟ್ ತೆಗಿಯಾಕತ್ತಿದ್ದೆ ನೋಡ್ರಿ ಎಲ್ಲ. ಆಹಾ, ಏನು ನಾಟಕ ಮಾಡ್ತಾಳ ನನ್ನ ಸಸಿ. ನೋಡ್ರಿ, ನೀವು ನಿಮ್ಮ ಅತ್ತಿಯವ್ರಿಗೆ ಏನಾದರೂ ಕರೆದ್ರೆ ಹಿಂಗೆ ಮಾಡ್ತೀರಿ? ಬುದ್ಧಿ ಹೇಳ್ರಿಕಿಗೆ. ಹೌದೇನಾ? ಏನಿಲ್ಲ ಬಿಡವ, ಸ್ವಲ್ಪ ಕಾಲು ನೋಯಾಕತ್ತಿದ್ವಾ, ಹಾಗಾಗಿ ಇಚ್ಚಕ್ತಿ ಏನಂತ ಕರೆದೆ. ಹೌದ್ರಿ ಅತ್ತಿ. ಸರಿ ತಗೋರಿ. ಹಾಂ ಬಾರವ ಇಚ್ಚಗ್. ಇನ್ನ ಕಾಲು ಚಿಗ್ಬೇಕಂತ, ಕಾಲು ಚಿಗ್ಬೇಕು. ಸುಮ್ಮನೆ ಗಟ್ಟ ಮಗಣ ಬಿಟ್ಟು ಬಂದೇನಾ? ಹಾಂ ಬಂದತ್ತಿ ಬಂದೆ. ಇಲ್ಲೇ ವೀಕ್ಷಿತ್ತ, ಅದಕ್ಕೆ ಹುಡ್ಕಾಕತ್ತಿದ್ದೆ. ನೀವೇನ ಅನ್ಕೊಳಕತ್ತಿರ್ಬೋದು, ಏನೇ ರಾಧಕ್ಕ ಅವ್ರ ಅತ್ತಿಗೆ ಅಷ್ಟೇ ಅದ ಅಂದು. ಹೆದರಕತ್ತಿರೋದು ನಮ್ಮ ಅತ್ತಿಗಲ್ಲ, ನಮ್ಮ ಅತ್ತಿ ಒಡವಿಗೆ. ಯಾಕೆ ಹೇಳು, ಇವಾಗ ಒಂದು 2-3 ವರ್ಷ ದೊಡ್ಡ ಮಗನ ಹತ್ರ ಇದು ಬಂದಾರ, ಅವರೆಲ್ಲ ನೋಡ್ಕೊಂಡಾರ. ಈಗ ನಾನೇನಾದರೂ ನೋಡ್ಕೊಂಡಿಲ್ಲ, ಇವ್ರು ಹೇಳಿದ ಕೆಲಸ ಮಾಡಲಿಲ್ಲ ಅಂದ್ರೆ ಒಡವಿ ಎಲ್ಲ ಅವ್ರ ಮನೆಗೆ ಕೊಡ್ತಾರ. ನಾವೇನು ಮಾಡ್ಬೇಕಿಲ್ಲಿ? ಅದಕ್ಕೆ ಎಷ್ಟು ದಿನ ಇರ್ತಾಳ ಅಷ್ಟು ನೋಡ್ಕೋಬೇಕಂತ ಮಾಡೀನಿ. ಆದ್ರೆ ಭಾರಿ ತಲೆ ಇಡಿಸ್ತಾಳವ, ಏನು ಮಾಡ್ಬೇಕು ಏನೋ ನಂಗೆ ಆಗೈತಿ. ಹೆಂಗಾರ ಮಾಡಿ ತನ್ನ ಅಕ್ಕೆ ಬಾಯಿಂದನೇ ಹೇಳಿಸ್ಬೇಕು. ನಾನು ಈ ಮನೆಗೆ ಇರೋಕೆ ಅಲ್ಲೇ ನನ್ನ ದೊಡ್ಡ ಮಗನ ಮನೆಗೆ ಹೋಗ್ತಾನೆ ಅಂದ. ಆದರೆ ಒಡವೆ ಮಾತ್ರ ನಮಗೂ ಸಿಗ್ಬೇಕು, ಅವ್ರಿಗೂ ಸಿಗ್ಬೇಕು. ಏನು ನಿಮ್ಮವ್ವ ನಿಮ್ಮಪ್ಪ ಬಂದಿಲ್ಲನ? ಇಲ್ಲತ್ತೆ ಬಂದಿಲ್ಲ, ಭಾಳ ದಿನ ಆತಲ್ಲ. ಹೋದ ವಾರ ಬಂದಿದ್ರೆ ಮತ್ತೇನು ಬಂದಿಲ್ಲ. ನನ್ನ ಸಸಿ ಬಿಡಾಡಿಗೆ ಭಾಳ ದಿನ ಅಂದ್ರೆ 1 ವಾರ ಅಂತ. ನಾನು ಯಾಕೆ ಬಂದಿಲ್ಲ ಬಿಡು ಭಾಳ ದಿನ ಅಂತಾಳೆ ಅಂದ್ರೆ ಹೋದ ವಾರ ಬಂದೋಗ್ಯಾರ ಅಂತ, ಅದಕ್ಕೆ ಭಾಳ ದಿನ ಆತು ಬಂದಿಲ್ಲ ಅಂತ. ಇಲ್ಲ, ನಾನು ಈ ಮನೆ ಬಿಟ್ಟು ಸುಮ್ಮನೆ ಹೋಗಲ್ಲ ಬಿಡು. ಈಗ ದೊಡ್ಡ ಸಸಿ ಇದು ಸೊಪ್ಪು ಇಳಿಸ್ಕೊಂಡೇನೆ, ಈಗ ಸಣ್ಣ ಸಸಿ ಇಳಿಸ್ಬೇಕು. ಅದಕ್ಕಾಗೇ ಬಂದಿರೋದು ನಾನು. ಹೋ ಅಪ್ಪ ಅತ್ತಿ ಸಾಕ, 10 ನಿಮಿಷ ಆತು. ನೀವು 5 ನಿಮಿಷ ಇದ್ರೆ ನಾನು ಮತ್ತೆ ಹೋಗ್ಲಿ ಬಿಡು, ಪಾಪ ಕಾಲು ನೇತಿರ್ತದಲ್ಲ. 10 ನಿಮಿಷ ಇಚ್ಕೊಂಡು ಅಂದ 10 ನಿಮಿಷ ಇಚ್ಚಿದ್ ನೋಡಿ, ಸಾಕ? ಹೌದಾ? ಸ್ವಲ್ಪ ಜೋರು ಇಚ್ಚಗ. ಯವ್ವ ಏನಂಗ ಮುಟ್ಲೇಬೇಡ ನಂಗೆ ಮುಟ್ತೀಯಲ್ಲ. ನನಗೇನಕ್ಕೆ ಏನು ನೀನು ಇಚ್ಚಕ್ತಿಯಲ್ಲ, ಅದೇನೋ ವೀಲ ಆಗಿಲ್ಲ ನೋಡಿನ. ವೀಲ ವೀಲ ಓ ಅತ್ತಿ, ಅದು ವೀಲ್ ಅಲ್ಲತ್ತಿ, ಫೀಲ್ ಅಂದ್ರೆ ನನಗೆ ನೀನು ಕಾಲು ಇಚ್ಕೋಕತ್ತೆ ನಂಗೆ ಅನ್ಸಿಲ್ಲ ಅಂತ. ಅಯ್ಯಯ್ಯ, ನನಗೂ ಗೊತ್ತಾಗತ್ತಾಗ, ನಾನು ಇಂಗ್ಲೀಷ್ ಕಲ್ತೀನಿ. ನಿಮ್ಮ ಅಕ್ಕಿದ್ಲಲ್ಲ ಯಾವಾಗಲೂ ಇಂಗ್ಲೀಷ್ ಮಾತಾಡ್ಕೊಂತ ಇರ್ತದಲ್ಲ, ಅದಕ್ಕೆ ಸ್ವಲ್ಪ ನೋಡಿ ನಾನು ಕಲ್ಕೊಂಡೇನಿ. ಅದು ವೀಲ್ ಈಗ ಮೋಸ್ಟ್ಲಿ ಚೇಂಜ್ ಆಗಿರ್ಬೋದು, ಅದೇನ ಅಂತೀಯಲ್ಲ. ಹಾಂ ಇರ್ಬೋದತ್ತಿ, ಚೇಂಜ್ ಆಗಿರ್ಬೋದು. ನೀವು ಹೇಳಿದ್ರಲ್ಲ ಚೇಂಜ್ ಆಕತಿ. ತಡಿಯವ, ಕುಂತು ಸೊಣ್ಣೆ ಆಗತ್ತತಿ, ಹಂಗೆ ಅಡ್ಡಕ್ಕನಿ. ಹಾಂ ಅತ್ತಿ ಅಡ್ಡಾಗ್ರಿ. ಹೌದು, ಮನೆ ಚೆನ್ನಾಗಾಗತ್ತೆ ಬಿಡ. ನಾನು ಹೇಳಾರೆಲ್ಲ ಕೇಳಾರಿಲ್ಲ, ಹೆಂಗೆ ಕಟ್ಸಿರ್ತಾರೋ ಏನೋ ಅಂತ ಅನ್ಕೊಂಡಿದ್ದೆ. ಆದರೆ ಚೆನ್ನಾಗಿ ಕಟ್ಸಿರ್ ಬಿಡು ಮನೆ. ಹೂನತ್ತಿ. ಅತ್ತಿ ಸಾಕ? ಅಯ್ಯ ಆಗ್ಲಾಗ್ಲೂ ಏನು ಸಾಕಂತ ಕೇಳ್ತಿ. ನನಗೆ ಸಾಕಾದ್ರೆ ನಾನು ಹೇಳಲ್ಲ, ನನಗೇನು ಬಾಯಿಲ್ಲನ ಹೆಚ್ಚಿಗೆ. ಆಹಾ ಅಲ್ಲೇ ಹೆಚ್ಚಿಗೆ. ಇನ್ನು ಸ್ವಲ್ಪ ಮುಂದೆ. ಈ ಮುಸ್ಕಿಗೇನೋ ಖಾಲಿ ಎಷ್ಟೊತ್ತು ಒತ್ಕೊಂತ ಕುಂದಿರ್ಬೇಕಂತ ನಾನೇನು ಇವತ್ತು ಮಕ್ಕಂಡ್ಲೇ ಬೇಡ. ಯಾವಾಗಲೂ ಆಗಿದ್ರೆ ಆರಾಮ್ 7-7:30 ಎದ್ದು ಕಸ ಹೊಡಿತಿದ್ದೆ. ಈ ಮುದಿಗೆ ಬಂದತ್ತಲ್ಲ 6 ಗಂಟೆಗೆ ಎದ್ದೊಳ್ಬೇಕು. ಈಗಾದ್ರೂ ಹೋಗಿ ದೊಡ್ಡ ಮಕ್ಕಳನ್ನ ಅಂತ ಅಂದ್ರೆ ಈ ಖಾಲಿ ಚಿಗ 5 ನಿಮಿಷ ಅಂತ ಅಂದು 1 ತಾಸದಕ್ಕೆ ಬಂತು, ಇಲ್ಲೇ ಕುಂತಾನೆ. ಅಪ್ಪ ನಮ್ಮತ್ತೆ ಮಕ್ಕಂಡಳ, ಈಗ ಹೋಗ್ಬಿಡಣ. ಮತ್ತೆ ಹಚ್ರ ತಂದ್ರೆ ಇಲ್ಲ ಕೇಳ್ಕೊಂತ ಕುಂತಂದ್ರೆ ಇಲ್ಲ ಇನ್ನ ಇಚ್ಚಿಗ ಅಂತ. ಏನು ಕಾಲು ನೋವು ವಾಸಿ ಆಗಿದ್ರು ನನ್ನ ಮೇಲಿಂದ ಹೊಟ್ಟೆ ಕಿಚ್ಚಿಗಾದ್ರೂ ಇಚ್ಚಿಗ ಅನ್ಕೊಂತ ಕುಂದಿರ್ತಾಳ. ಸುಮ್ಮನೆ ಎಸ್ಕೇಪಕ್ಕ ನೀನು. ನನ್ನ ನೀನು ಗೆಲ್ಲಲಾರೆ ಕುಣಿದು ಚಲವೇ ತಕೆ, ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಹೋಗುವೆ, ನನ್ನಂತ ಹೆಣ್ಣಿಂದ ಸೋಲುವ ಆಸೆ ನಿನಗೆ. ಅತ್ತಿ ಏನಕ್ಕ ಹೋಗ ಇಷ್ಟು ಸೌರಾತ್ರಿಗೈತಿ ಅತ್ತಿ ಅನ್ಕೊಂತ ಕುಂತಿಯಲ್ಲ. ನಡಿ ನನ್ನ ರೂಮ್ನಾಗ ಏನು ಮಾಡಕತ್ತೆ ನೀನು? ಅಯ್ಯ ಅತ್ತಿ, ನೀವ ಅಲ್ಲನ ಕಾಲಿ ಚಿಗಂತ ಕರೆದಿದ್ದೆ. ಕರಿದೆ, ನೀನೇನು ಅದನ್ನ ನೆಪ ಮಾಡ್ಕೊಂತ ಇಲ್ಲ ಕುಂತ್ಬಿಟ್ಟಿಯನ. ನಡಿ, ನಾನೇನು ಒಡವಿ ಏನು ಹಾಕಿ ಬಂದಿಲ್ಲ, ಹೋಗು. ಎಸ್ಕೇಪ್ ಮಾಡ್ಕೊಳಕ್ಕೆಲ್ಲ ನೋಡ್ಬೇಡ. ಏನತ್ತಿ ಏನು ಮಾಡಕತ್ತೀರಿ? ನನ್ನೇನು ಕಳೆ ಮಾಡಿದ್ರೆ ನೀವು ಕರೆದಿದ್ದಕ್ಕಲ್ಲ ನಾನು ಬಂದಿದ್ದು. ನಾನು ಯಾಕೆ ನಿಮ್ಮ ಹುಡುಗಿ ಕಳ್ತನ ಮಾಡಲಿ? ಅದೆಲ್ಲ ಬುದ್ಧಿ ನಮ್ಮ ಅವ್ವ ನನಗೆ ಹೇಳ್ಕೊಟ್ಟಿಲ್ಲ. ನೀವು ಇನ್ನು ನಿಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿರ್ಬೋದು ನೋಡ್ರಿ. ಕಾಲು ನೋಯಾಕತ್ತೈತಿ ಅನ್ನಕತ್ತಾರ, ಕಾಲು ಒತ್ತೋಗೋಣ ಅಂತ ಬಂದೆ. ನೀವು ಹಿಂಗೆಲ್ಲ ಮಾತಾಡ್ತೀರ ಅಂದ್ರೆ ಇನ್ನೊಂದ್ಸರಿ ಕರೆಯಕ್ಕೆ ಹೋಗ್ಬೇಡ್ರಿ ನನ್ನ. ಇವ್ರನ್ನೆಲ್ಲ ಇಷ್ಟು ಚಂದ ನೋಡ್ಕೊಂಡ್ರು ಮೇಲೆ ಇದೊಂದು ಮಾತು. ಅದಕ್ಕೆ ಯಾಕೆ ಸಸಿಯಾರ ಅತ್ತೆರ ಮನೆಗೆ ಬರ್ತಾರ ಅಂದ್ರೆ ಮಕ್ಕ ಹಿಂಗೆ ಮಾಡ್ಕೊಂಡು ಕುತ್ಕೊಂತಾರೆ. ನಿಮ್ಮ ಇಂಥ ಅತ್ತಿಗಳು ಇರ್ತಾರಂದೆ.
ಅನ್ನ ಕಳ್ಳಿ ಅಂತ ಬರ್ಲಿ ಪಟ್. ಎಷ್ಟರ ಮಾತಾಡ್ತಾಳ ಆಕಿ ಹಾಂ ಈಟದಾಳ ನೋಡಕ ಮಾತು ನೋಡಿದ್ರೆ ಇಷ್ಟುದ್ದ ಮಾತಾಡ್ತಾಳ. ಏನ ಮಾತಿಗೆ ಅಂದೆ ವಯಸ್ಸಾಗೈತಿ, ವಯಸ್ಸಾದ್ರೆ ಒಂದು ಮಾತು ಅಂತಾರ ಅನ್ಸ್ಕೋಬೇಕು. ಏನಾಗತ್ತೆ ಅನ್ಸ್ಕೊಂಡ್ರೆ ಇರ್ಲಿ ನಿನಗಂದೇನು ಪ್ರಯೋಜನ, ನನ್ನ ಮಗಗೆ ಅನ್ಬೇಕು. ಅಷ್ಟು ಲೂಸ್ ಬಿಟ್ಟ ನಿನಗೆ. ಆಕಿ ಡೈರೆಕ್ಟ್ ಸಿಕ್ಕಿದ್ಲಲ್ಲ ನಿರ್ಮಲವ, ಆಕಿ ಹೇಳಿದ್ ಕರೆಕ್ಟ್ ನೋಡು. ಸೊನ್ನಿಲ್ಲ ಸೂಕ್ಷ್ಮಿಲ್ಲ ಬಡ್ಕಂಡೆ ಮದುವೆ ಮಾಡ್ಕೊ ಬೇಡಪ್ಪ ಬೇಡ ಅಂತಂದ್ರೆ ಇಲ್ಲ ನಾನು ನಿನಗೆ ಇಷ್ಟ ಆಗಲ್ಲಕ್ಕಿ, ಆಕಿ ನೋಡಿದ್ರೆ ಹಂಗಂತಾಳೆ ಹಿಂಗಂತಾಳೆ ಅಂತ ಮಾಡ್ಕೊಂಬಂದ. ಸಂಸಾರ ಹೆಂಗೆ ತುಗ್ಸ್ಕೊಂಡು ಹೋಗ್ಬೇಕನ್ನೋದು ಗೊತ್ತಿಲ್ಲ. ಹಿಂಗೆ ಸಿಟ್ ಮಾಡಿ ಹೋಗಾರ. ನೋಡು ವಟ ಅನ್ನ ನೋಡಿ ಹೆಂಗಂತಾಳ ರೂಮ್ನಾಗ ಚಂದ ತಪ್ಪಿಟ್ಕೊಂಡು. ಓಕೆ ಫ್ರೆಂಡ್ಸ್, ನೀವೇ ಹೇಳ್ರಿ. ಏನೋ ಮಾತಿಗೆ ಕಳ್ಳಿ ಅಂತ ಅನ್ನಪ್ಪ, ಅದಕ್ಕೆ ಈ ನಮ್ನಿ ಬಾಯ್ ಮಾಡೋದ. ಸರಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿಪ್ಪ. ಅತ್ತಿಯವರೇ ತಡ್ರಿ, ಹೇಳೋದು ನನ್ನ ಕರ್ತವ್ಯ, ನಾನೆಲ್ಲ ಹೇಳ್ತೀನಿ. ನೀವೇನು ಹೇಳೋಂಥ ಅವಶ್ಯಕತೆ ಇಲ್ಲ. ಅಷ್ಟೆಲ್ಲ ಜೋರು ಮಾಡಿ ಹೇಳಕ್ಕ ಅವರು ಆಡಿಯನ್ಸ್, ನಿಮ್ಮ ಸೊಸೆ ಅಲ್ಲ. ಗೊತ್ತಾಯ್ತು ಬಿಡು, ಅವರು ನನ್ನ ಮಾತು ಕೇಳ್ತಾರ, ಅವರು ತಿಳ್ಕೊಂತಾರ. ವಯಸ್ಸಾದ ಹಿರಿ ಜೀವ ಒಂದು ಮಾತಂದ್ರೆ ಏನಾಗಲ್ಲ ಬಿಡ ಅಂತ ತಿಳ್ಕೊಂತಾರ ಅವರು. ಓಕೆ ಫ್ರೆಂಡ್ಸ್, ಅವ್ರ ಬಗ್ಗೆ ನೀವು ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ನಮ್ಮ ಮನೆಯಾಗಿದೆ ಇದ್ದಿದ್ದೆ, ಇಷ್ಟನೇ ಇದ್ದಿದ್ದಿಲ್ಲ. ಇವಾಗ ಇವು ನಮ್ಮ ಅತ್ತೆ ಬಂದಿದ್ದಾರಲ್ಲ, ಇನ್ನು ಮುಂದೆ ಇದ್ದಿದ್ದೇ ಇದು. ಅದಕ್ಕೋಸ್ಕರ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತು ಇನ್ನು ನೆಕ್ಸ್ಟ್ ಚೆನ್ನಾಗಿ ಇರೋ ವಿಡಿಯೋನ ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ನಿಮಗೂ ಏನಾದರೂ ಐಡಿಯಾ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದನ್ನು ಮಾಡೋಕ್ಕಾದರೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್, ಮತ್ತೆ ನಾಳೆ ಸಿಗ್ತೀನಿ.